ಅಂದ್ರೆ ಆ ಟೈಮಿಗೆ ಕಾಂಗ್ರೆಸ್ಸವರು ಬಾಬಾ ಸಾಹೇಬ್ ತಿರ್ಕೊಂಡು 10/10 ಜಾಗ ಕೊಟ್ಟಿಲ್ಲ ಮತ್ತು ಬಾಬಾ ಸಾಹೇಬ್ ಸೋಲ್ಸಿ ಅಂತ ಹೇಳ್ತಾರೆ. ಈಗ ಇಲ್ಲಿ ಇದ್ದಂಥ ಶಾಸಕ ಗೌಡ್ರಿಗೆ ಏನು ಚಿಂತೆ ಆಗ್ಯದಂದ್ರೆ ಮೇನ್ ಪಾಯಿಂಟ್ ಏನು ನೋಡ್ಬಾರ್ದು, ಇಲ್ಲಿ ದಲಿತ ಮುಸ್ಲಿಮರು ಒಂದಾಗ್ತಾರೆ ಈ ಹೋರಾಟದಾಗಲತ್ತೆ ಒಂದವ್ರಿಗೆ ಚಿಂತೆ ಆಗ್ಯದ ಅಷ್ಟೇ. ಇವ್ರು ಆ್ಯಕ್ಚುಲಿ ದಲಿತ ಮುಸ್ಲಿಮರನ್ನ ಬೇರೆ ಬೇರೆ ಮಾಡ್ಬೇಕಂತ ರೂಟ್ ಅವ್ರು ಮಾಡತ್ತಾರ. ಬಟ್ ಇಲ್ಲಿ ಏನೈತಿ, ಇವರು ಆ್ಯಕ್ಚುಲಿ ಸಮರ್ಥನೆ ಮಾಡಕತ್ತಾರ ಅವ್ರಿಗೆ. ಮತ್ತು ಇಷ್ಟು ಇವರು ಪ್ರೀತಿ ಇದ್ದವರು ಕಾಂಗ್ರೆಸ್ದವ್ರ ಮೇಲೆ ಇಷ್ಟು ಪ್ರೀತಿ ಅದಾರ ಅಂದ್ರೆ ಮತ್ತು ಮೊನ್ನೆ ಉಡುಪಿ ಪೇಜಾವರ ಸ್ವಾಮಿ ಸಂವಿಧಾನ ಬಗ್ಗೆ ಹೇಳಿಕೊಟ್ಟರು. ಆ ಟೈಮಿಗೆ ಯಾಕೆ ಸುಮ್ಮ ಕೂತರು? ಎಷ್ಟೋ ಜಿಲ್ಲೆಯಲ್ಲಿ ಇನ್ನೂವರೆಗೂ ಪ್ರೆಸೆಂಟ್ ಇಲ್ಲಿ ಬಿಜಾಪುರ ಜಿಲ್ಲೆದಾಗೂ ತಮ್ಮ ಜಿಲ್ಲೆದಾಗೂ ದಲಿತರಿಗೆ ಬಹಿಷ್ಕಾರ ಆಗ್ತಾರೆ. ಆ ಟೈಮಿಗೆ ಎಲ್ಲಿ ಹೋಗ್ತಾರೆ ಇವ್ರು ಗೌಡ್ರು? ಸತ್ಯವಾದ ಮಾತೈತೆ ಹೇಳೋದು. ಬಟ್ ಈ ಟೈಮಿಗೆ ಯಾಕೆ ಹೇಳಕತ್ತಾರೆ? ಇದಕ್ಕೆ ಮುಂಚೆನೂ ಹೇಳಬೇಕಾಗಿತ್ತಲ್ಲ. ಇದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ದವ್ರು ಹಿಂಗಾರತ್ ಹೇಳಬೇಕಾಗಿತ್ತಲ್ಲ. ಬಟ್ ಈಗ ಯಾಕೆ ಸದ್ಯಕ್ಕೆ ಮಾತು ಹೇಳಕತ್ರಿ? ಅದೇ ಡೊಂಗಿ ಶಾಸಕತ್ ನಾನು ನಿಮ್ಗೆ ಅವತ್ತು ಹೇಳಿನಿ ಸಾಹೇಬ್ರ. ಅವ್ರು ಡೊಂಗಿ ಶಾಸಕರೇ ಅದಾರ. ಅವ್ರು ಜಸ್ಟ್ ದಲಿತನ ಯೂಸ್ ಮಾಡ್ಕೊಳತ್ತಾರ ಅಷ್ಟೇ. ಅದು ಬಿಟ್ಟು ಏನು ದಲಿತರು ವಿನಂತಿ ಮಾಡ್ಕೊಳತ್ ದಿನ ನೀವ್ಯಾಕೆ ದಲಿತರು ವಿನಂತಿ ಮಾಡ್ಕೊತ ಅಂತ ತೆಗೆದು ಬಿಡ್ರಿ. ಬಾಬಾ ಸಾಹೇಬ್ ವಿಷಯ ಬಂದಾಕ್ರಿ ಇಲ್ಲಿ ಯಾರ ಮಾತು ಕೇಳಂಗಿಲ್ಲ. ಏನು ಸದನದಾಗ ನಿಮ್ಗೆ ಹೇಳ್ತಾನೆ ಗೃಹ ಮಂತ್ರಿ, ಬಾಬಾ ಸಾಹೇಬ್ ಹೆಸರು ತೊಗೊಳಕ್ಕಿಂತ ದೇವ್ರ ಹೆಸರು ತೋರಿ ಅಂತೇಳಿ, ನಮಗೆ ಸ್ವರ್ಗನೂ ಬೇಡ ನನಗೂ ಬೇಡ, ನಮಗೆ ಬಾಬಾ ಸಾಹೇಬ್ ಬೇಕಷ್ಟೇ. ಏನು 19ನೇ ತಾರೀಕು ಡಿಸೆಂಬರ್ ದಿನ ಈ ದೇಶದ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ಸದನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಂಬೇಡ್ಕರ್ ಅಂತ 7 ಸಲ ಹೇಳ್ತಾರೆ. ಯಾಕೆ ಅಂಬೇಡ್ಕರ್ ನೆನೆಸ್ತೀರಿ, ದೇವ್ರನ್ನ ನೆನೆಸ್ರಿ, ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಒಂದು ಹೇಳಿಕೆ ಬರ್ತದೆ ಅಲ್ಲಿಂದ. ಅದು ಮೊದಲೇ ಮಾತು ಹೇಳ್ಬೇಕಂದ್ರೆ ಈ ದೇಶದ ದಲಿತರಿಗೆ ಮನ್ಸಿಗೆ ನೋವು ಮಾಡೋಂಥ ಮಾತದು. ಮನ್ಸಿಗೆ ಧಕ್ಕೆ ತಂದಿದ್ದೀರಿ ನೀವು. ಇವನ ವಿರುದ್ಧಾಗಿ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಡಿಸೆಂಬರ್ 28ನೇ ತಾರೀಕರಂದು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಎಲ್ಲ ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ ಎಲ್ಲರ ನೇತೃತ್ವದಲ್ಲಿ ಮತ್ತು ದಲಿತ ಮತ್ತು ಮುಸ್ಲಿಂ SC OBC ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಒಂದು ಬಂದ್ ಕರೆ ಕೊಟ್ಟಿರ್ತಾರೆ. ಆ ಬಂದ್ ಕರೆಗೆ ನಮ್ಮ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ಇರುತ್ತೆ. ಪ್ರತಿಭಟನೆ ಸಿದ್ದೇಶ್ವರ ಗುಡಿಯಿಂದ ಸ್ಟಾರ್ಟ್ ಆಗಿ ಗಾಂಧಿ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ವರೆಗೂ ಪ್ರತಿಭಟನೆ ಇರುತ್ತೆ. ಎಷ್ಟು ಗಂಟೆಗೆ ಟೈಮಿಂಗ್ ಏನಿದೆ? ಬೆಳಗ್ಗೆ 10 ಗಂಟೆಯಿಂದ ಸಿದ್ದೇಶ್ವರ ಗುಡಿಯಿಂದ. ಎಷ್ಟು ಜನ ಅಲ್ಲಿ ಬರ್ತಾರೆ? ಎಷ್ಟು ಜನ ಅಂದ್ರೆ ಏನ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಬಾಬಾ ಸಾಹೇಬ್ ಸಂವಿಧಾನ ಒಪ್ಪಿ ನಡೆಯೋರು, ಬಾಬಾ ಸಾಹೇಬ್ ಮೇಲೆ ಪ್ರೀತಿ ಇದ್ದವರು, ಕಟ್ಟರ ಅಂಬೇಡ್ಕರ್ ವಾದಿ ಇದ್ದಗಳು, ಅದು ಯಾವುದೇ ಜಾತಿಯವರು ಅವ್ರು ಬರ್ತಾರೆ. ಅವತ್ತು ಎಷ್ಟು ಜನ ಅಂತೇಳ, ಬಾಬಾ ಸಾಹೇಬ್ ಬೇಕಾದ್ರೆ 1,00,000 ಜನನೂ ಇರಬೇಕು, 1 ಕೋಟಿ ಜನನೂ ಇದ್ದಾರೆ. ಗೌರ್ಮೆಂಟ್ ಕೊಟ್ಟಿದ್ದೇನಪ್ಪ ಅಂದ್ರೆ ಆ ಟೈಮಿಗೆ ಕಾಂಗ್ರೆಸ್ಸವರು ಬಾಬಾ ಸಾಹೇಬ್ ತಿರ್ಕೊಂಡು 10/10 ಜಾಗ ಕೊಟ್ಟಿಲ್ಲ ಮತ್ತು ಬಾಬಾ ಸಾಹೇಬ್ ಸೋಲ್ಸಿ ಅಂತ ಹೇಳ್ತಾರೆ. ಈಗ ಇಲ್ಲಿ ಇದ್ದಂಥ ಶಾಸಕ ಗೌಡ್ರಿಗೆ ಏನು ಚಿಂತೆ ಆಗ್ಯದಂದ್ರೆ ಮೇನ್ ಪಾಯಿಂಟ್ ಏನು ನೋಡ್ಬಾರ್ದು, ಇಲ್ಲಿ ದಲಿತ ಮುಸ್ಲಿಮರು ಒಂದಾಗ್ತಾರೆ ಈ ಹೋರಾಟದಾಗಲತ್ತೆ ಒಂದವ್ರಿಗೆ ಚಿಂತೆ ಆಗ್ಯದ ಅಷ್ಟೇ. ಇವ್ರು ಆ್ಯಕ್ಚುಲಿ ದಲಿತ ಮುಸ್ಲಿಮರನ್ನ ಬೇರೆ ಬೇರೆ ಮಾಡ್ಬೇಕಂತ ರೂಟ್ ಅವ್ರು ಮಾಡತ್ತಾರ. ಬಟ್ ಇಲ್ಲಿ ಏನೈತಿ, ಇವರು ಆ್ಯಕ್ಚುಲಿ ಸಮರ್ಥನೆ ಮಾಡಕತ್ತಾರ ಅವರಿಗೆ. ಮತ್ತು ಇಷ್ಟು ಇವರು ಪ್ರೀತಿ ಇದ್ದವರು ಕಾಂಗ್ರೆಸ್ದವ್ರ ಮೇಲೆ ಇಷ್ಟು ಪ್ರೀತಿ ಅದಾರ ಅಂದ್ರೆ ಮತ್ತು ಮೊನ್ನೆ ಉಡುಪಿ ಪೇಜಾವರ ಸ್ವಾಮಿ ಸಂವಿಧಾನ ಬಗ್ಗೆ ಹೇಳಿಕೊಟ್ಟರು. ಆ ಟೈಮಿಗೆ ಯಾಕೆ ಸುಮ್ಮ ಕೂತರು? ಎಷ್ಟೋ ಜಿಲ್ಲೆಯಲ್ಲಿ ಇನ್ನೂವರೆಗೂ ಪ್ರೆಸೆಂಟ್ ಇಲ್ಲಿ ಬಿಜಾಪುರ ಜಿಲ್ಲೆದಾಗೂ ತಮ್ಮ ಜಿಲ್ಲೆದಾಗೂ ದಲಿತರಿಗೆ ಬಹಿಷ್ಕಾರ ಆಗ್ತಾರೆ. ಆ ಟೈಮಿಗೆ ಎಲ್ಲಿ ಹೋಗ್ತಾರೆ ಇವ್ರು ಗೌಡ್ರು? ಬೇಕಲ್ಲ ಶಾಸಕರು ಬಸವನಗೌಡ ಪಾಟೀಲ್ ಎತ್ಕೊಂಡು ಎಲ್ಲಿ ಹೋಗ್ತಾರೆ? ಬಾಬಾ ಸಾಹೇಬ್ ಹೆಸರು ತೊಗೊಂಡು ರಾಜಕೀಯ ಮಾಡಕತ್ತಾರೆ ಎಲ್ಲರೂ ಅಷ್ಟೇ. ಇಲ್ಲಿ ಯಾವ ಪಕ್ಷನೂ ಸಂಬಂಧ ಇಲ್ಲ. ಇಲ್ಲಿ ಎಲ್ಲರೂ ಒಂದೇ. ಇವರು ಬಾಬಾ ಸಾಹೇಬರ ಸ್ಟೇಟ್ಮೆಂಟ್ ಕೊಟ್ಟದ್ದು ಇವ್ರು ರಾಜಕೀಯ ಮಾಡಕ್ಕೆ ಹೊಂಟ್ರೆ. ಇಲ್ಲಿ ಯಾವ ಪಕ್ಷನೂ ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ಲ. ಬರೀ ಇಲ್ಲಿ ಬಾಬಾ ಸಾಹೇಬ್ ಅಷ್ಟೇ ಇಂಪಾರ್ಟೆಂಟ್. ಇದು ಸತ್ಯವಾದ ಮಾತೈತೆ ಹೇಳೋದು. ಬಟ್ ಈ ಟೈಮಿಗೆ ಯಾಕೆ ಹೇಳಕತ್ತಾರೆ? ಇದಕ್ಕೆ ಮುಂಚೆನೂ ಹೇಳಬೇಕಾಗಿತ್ತಲ್ಲ. ಇದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ದವ್ರು ಹಿಂಗಾರತ್ ಹೇಳಬೇಕಾಗಿತ್ತಲ್ಲ. ಬಟ್ ಈಗ ಯಾಕೆ ಸದ್ಯಕ್ಕೆ ಮಾತು ಹೇಳಕತ್ರಿ? ಅದೇ ಡೊಂಗಿ ಶಾಸಕತ್ ನಾನು ನಿಮ್ಗೆ ಅವತ್ತು ಹೇಳಿನಿ ಸಾಹೇಬ್ರ. ಅವ್ರು ಡೊಂಗಿ ಶಾಸಕರೇ ಅದಾರ. ಅವ್ರು ಜಸ್ಟ್ ದಲಿತನ ಯೂಸ್ ಮಾಡ್ಕೊಳತ್ತಾರ ಅಷ್ಟೇ. ಅದು ಬಿಟ್ಟು ಏನು ದಲಿತರು ವಿನಂತಿ ಮಾಡ್ಕೊಳತ್ ದಿನ ನೀವ್ಯಾಕೆ ದಲಿತರು ವಿನಂತಿ ಮಾಡ್ಕೊತೀರಿ? ನೀವು ದಲಿತರ ವಿನಂತಿ ಮಾಡ್ಕೊಂಡು ದಲಿತರಲ್ಲಿ ಹೋರಾಡ್ದಾಗ ಹೋಗಲ್ಲ ತಿಳ್ಕೊಂಡ್ರಿ ಹೆಂಗೆ?
ತಲೆಯನ್ನು ತೆಗೆದು ಬಿಡ್ರಿ. ಬಾಬಾ ಸಾಹೇಬ್ ವಿಷಯ ಬಂದಾಗ ಇಲ್ಲಿ ಯಾರ ಮಾತು ಕೇಳಂಗಿಲ್ಲ. ಏನು ಸದನದಾಗ ಅವ ನಿಮ್ಗೆ ಹೇಳ್ತಾನೆ ಗೃಹ ಮಂತ್ರಿ, ಬಾಬಾ ಸಾಹೇಬ್ ಹೆಸರು ತೊಗೊಳಕ್ಕಿಂತ ದೇವ್ರ ಹೆಸರು ತೋರಿ ಅಂತೇಳಿ, ನಮಗೆ ಸ್ವರ್ಗನೂ ಬೇಡ ನರಕೂ ಬೇಡ, ನಮಗೆ ಬಾಬಾ ಸಾಹೇಬ್ ಬೇಕಷ್ಟೇ. ನಿಮ್ಗೆ ಗೊತ್ತಿರಲಿ. ಇವತ್ತು ಶಾಸಕರು ಮಾತಾಡ್ತಾರಂದ್ರೆ ಅದು ಅಧಿಕಾರ ಕೊಟ್ಟಿದೆ ಬಾಬಾ ಸಾಹೇಬ್ರವರು. ಮತ್ತು ಅಲ್ಲಿ ಸದನದಲ್ಲಿ ಮಾತಾಡ್ತಾರಲ್ಲ ಅವ್ರಿಗೂ ಅಧಿಕಾರ ಕೊಟ್ಟಿದೆ ನಮ್ಮ ಬಾಬಾ ಸಾಹೇಬರು. ಈಗ ಏನು ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಬಾಬಾ ಸಾಹೇಬ್ ವಿರುದ್ಧಾಗಿ, ಸಂವಿಧಾನ ವಿರುದ್ಧಾಗಿ, ನೀವು ಏನು ಇವತ್ತು ಆರಿಸಿ ಬರತ್ತಿರಲ್ಲ ಅದು ಬಾಬಾ ಸಾಹೇಬೇ ಕಾರಣ. ನಿಮ್ಗೆ ಗೊತ್ತಿರಲಿ. ಇನ್ನೊಂದಿಲ್ಲಿ ಮೇನ್ ಯಾಕೆ ಇವರು ಬಾಬಾ ಸಾಹೇಬ್ ಕೆಣಕಲತ್ತಾರಂದ್ರೆ, ದಲಿತರು SC/ST OBC ಇವರು ಆ್ಯಕ್ಟಿವ್ ಅದಾರೋ ಇಲ್ಲೋ ಬರೀ ಚೂಟ್ ನೋಡತ್ತಾರ ಅವರು. ಯಾಕಂದ್ರೆ ಇವ್ರ ತಲೆಯಾಗ ಏನೈತಿ, 1 ನೇಷನ್ 1 ವೋಟ್ ಮಾಡ್ಬೇಕಂತ ಮಾಡ್ಯಾರ ಅವರು. ಪೂರ ಹಿಂದುತ್ವ ಮಾಡಿ ಈ ಥರ ಮಾಡೋ ಪ್ಲ್ಯಾನ್ ಐತಿ. ಅದು ಎಲ್ಲಿ ತನಕ ಸಂವಿಧಾನ ಜೀವಂತವಾಗಿರುತ್ತೋ, ಎಲ್ಲಿ ತನಕ ಈ ದಲಿತರು ಮುಸಲ್ಮಾನರು ಎಲ್ಲ ಬಾಬಾ ಸಾಹೇಬ್ ಫಾಲೋವರ್ಸ್ ಎಲ್ಲ ಎಲ್ಲಿ ತನಕ ಜೀವಂತ ಇರ್ತಲ್ಲ, ಇಂಥವ್ರು ಎಷ್ಟೋ ಶಾಸಕರು ಬರಲಿ, ಎಷ್ಟೋ ಶಾಸಕರು ಬಂದು ಹೋಗ್ಯಾರ, ಗೃಹ ಮಂತ್ರಿ ಬಂದಾರೆ, ಏನೂ ಹರ್ಕೊಳಂಗಿಲ್ಲ, ಏನೂ ಕಿತ್ಕೊಳಂಗಿಲ್ಲ. ಅವ್ರ ಪರವಾಗಿ ಮಾತ್ರ ಮುಂದಿನ ಸಲ ಇವ್ರಿಗೆ ಟಿಕೆಟ್ ಕೊಡೋಂಗಿಲ್ಲ. ಈಗಾದರೂ ಉತ್ತರ ದಲಿತರಾಗಲಿ, ಹಿಂದುಳಿದವರಾಗಲಿ, ಮುಸಲ್ಮಾನರಾಗಲಿ ಮುಂದಿನ ಬರೋ ದಿನ ಏನು ಆ್ಯಕ್ಚುಲಿ ಈ ಟೈಮಿಗೆ ನಾವು ಇಲೆಕ್ಷನ್ ಬಗ್ಗೆ ಮಾತಾಡಬಾರ್ದು. ಮುಂದಿನ ಸಲ ಇವ್ರು ಏನು ಶಾಸಕರ ಇಲೆಕ್ಷನ್ ನಿಂದಿರ್ತಾರಲ್ಲ, ಅವಾಗ ನಾವು ಬಾಬಾ ಸಾಹೇಬ್ರ ತಾಕತ್ತು ಏನೈತಿ, ದಲಿತರ ಶಕ್ತಿ ಏನೈತಿ, ಅವಾಗ ನಾವು ಚುನಾವಣೆದಾಗ ಇವ್ರಿಗೆ ತೋರಿಸ್ತೀವಿ ನಮ್ಮ ತಾಕತ್ತು ಏನೈತಿ. ಮತ್ತಿನ್ ಕುಮಾರ್, ರಾಜ್ಯಾಧ್ಯಕ್ಷರು, ಭೀಮ್ ಕರ್ನಾಟಕ ಹಿತ ಮಿಷನ್. ವಿಜಯಪುರ ಜಿಲ್ಲೆಯ ಜನತೆಗೆ ನನ್ನ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ಮೀಡಿಯಾದ ಮುಖಾಂತರ ವಿಷಯ ಏನು ಪ್ರಸ್ತಾಪ ಮಾಡ್ಬೇಕಂತಂದ್ರೆ, ಇದೇ ತಿಂಗಳು 28/12/2024 ವಿಜಯಪುರ ಜಿಲ್ಲೆಯ ಸಂಪೂರ್ಣ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ನಮ್ಮ ವಿಜಯಪುರ ನಗರದಲ್ಲಿ ದಲಿತ ಮುಖಂಡರು ಮತ್ತು ಪ್ರಗತಿಪರ ಸಂಘಟನೆಯವರು, ಚಿಂತಕರು, ಆಮೇಲೆ ವಿನಯನದಾರರು ಎಲ್ಲ ಜನ ಸೇರಿಕೊಂಡು 28ನೇ ತಾರೀಕಿಗೆ ಈ ವಿಜಯಪುರ ಜಿಲ್ಲೆಯನ್ನು ಬಂದ್ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಈಗಾಗಲೇ. ಯಾಕಂದ್ರೆ ಗಲಾಟೆಗಳಾಗಬಾರ್ದು, ಎಲ್ಲಿ ಬಸ್ ಕಲ್ಲು ಹೊಡಿಬಾರ್ದು, ಆಮ್ಯಾಗ ಈ ಕೆಲವೊಂದು ಚಾದ ಅಂಗಡಿ ಇರ್ತಾವೆ ಅದಕ್ಕೂ ಹೊಡಿಬಾರ್ದು. ಶಾಂತ ರೀತಿಯಿಂದ ಈ ಪ್ರತಿಭಟನೆಯನ್ನು ಸಿದ್ದೇಶ್ವರ ಗುಡಿ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ವರೆಗೆ ಶಾಂತ ರೀತಿಯಿಂದ ಈ ಒಂದು ಮೆರವಣಿಗೆ ಬರ್ಬೇಕಂತೇಳಿ ಭೀಮ್ ಸರ್ಕಾರ ಸಂಘಟನೆಯಿಂದ ನಾನು ಒಂದು ಆಗ್ರಹ ಮಾಡ್ಕೋತೀನಿ. ಪರಶುರಾಮ್ ಚಲವಾದಿ, ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು, ವಿಜಯಪುರ.